ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಮಹಾತ್ಮಯ ಅಧ್ಯಾಯ 8 ಅಕ್ಷರ ಪರಬ್ರಹ್ಮ ಯೋಗ. ಭಗವಂತ ಶಿವ ಪಾರ್ವತೀದೇವಿಗೆ ಹೇಳುತ್ತಿದ್ದಾನೆ, ಹೇ ದೇವಿ, ಶ್ರೀಮದ್ ಭಗವದ್ಗೀತೆಯನ್ನು ಪ್ರತಿನಿತ್ಯ ಪಠಣ ಮಾಡುವುದರಿಂದ ಸಿಗುವಂತಹ ಲಾಭ ಅನಂತವಾದಂತಹದ್ದು. ದಿವ್ಯವಾದಂತಹ ಆನಂದವು ಒಬ್ಬನು ಅನುಭವಿಸುತ್ತಾನೆ. ಈಗ ಅಧ್ಯಾಯ 8 ಪಠಣ ಮಾಡುವುದರಿಂದ ಸಿಕ್ಕಂತಹ ಲಾಭದ ಕಥೆಯನ್ನು ಹೇಳುತ್ತೇನೆ, ಕೇಳು. ಒಂದಾದ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಅಮರ್ದಕಪುರ್ ಅನ್ನುವಂತಹ ಊರು, ಅಲ್ಲಿ ಭವಶರ್ಮ ಎನ್ನುವ ಬ್ರಾಹ್ಮಣ ವಾಸಿಸುತ್ತಿದ್ದನು. ಬ್ರಾಹ್ಮಣನಾಗಿದ್ದರೂ ಕೂಡ ಯಾವುದೇ ರೀತಿಯ ಬ್ರಾಹ್ಮಣ ಕೃತ್ಯಗಳಲ್ಲಿ ಆಸಕ್ತಿ ಇರಲಿಲ್ಲ. ಅವನ ಹೆಂಡತಿ ಕೂಡ ಒಬ್ಬ ವೇಶ್ಯಾಸ್ತ್ರೀ. ಇಬ್ಬರೂ ಸೇರಿಕೊಂಡು ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಿದ್ದರು. ಮಾಂಸಭಕ್ಷಣೆ, ಮದ್ಯಪಾನ, ಅನೈತಿಕ ಸಂಬಂಧ, ಜೂಜಾಟ. ಭವಶರ್ಮ ಪರಸ್ತ್ರೀಯರ ಸಂಘದಲ್ಲಿ ಆನಂದವನ್ನು ಅನುಭವಿಸಲಿಕ್ಕೆ ಸದಾ ಪ್ರಯತ್ನಿಸುತ್ತಿದ್ದನು. ಒಂದು ದಿವಸ ಎಲ್ಲ ತನ್ನ ದುಷ್ಟ ಸಂಘರ ಜೊತೆ ಸೇರಿಕೊಂಡು ಅಧಿಕವಾಗಿ ಮದ್ಯಪಾನ ಮಾಡಿದನು. ಬಾಯಿಯಿಂದ ಉಕ್ಕುವಷ್ಟು ಮದ್ಯಪಾನ ಮಾಡಿ ಅವನು ಜ್ವರಕ್ಕೆ ಈಡಾದನು. ಬೇದಿ, ನಾನಾ ರೀತಿಯ ಅನಾರೋಗ್ಯಗಳು ಉಂಟಾಗಿ ಕೊನೆಯಲ್ಲಿ ಅವನು ದೇಹತ್ಯಾಗ ಮಾಡಿದನು. ದೇಹತ್ಯಾಗ ಮಾಡಿದ ನಂತರ ಅವನಿಗೆ ಒಂದು ಖರ್ಜೂರ ಮರದ ಶರೀರ ಪ್ರಾಪ್ತಿಯಾಯಿತು. ಒಬ್ಬಂಟಿಯಾಗಿ ಅವನು ಆ ಶರೀರದಲ್ಲಿ ದುಃಖವನ್ನು ಅನುಭವಿಸುತ್ತಿರಬೇಕಾದರೆ ಒಂದು ದಿವಸ 2 ಬ್ರಹ್ಮರಾಕ್ಷಸರು ಆ ವೃಕ್ಷದ ಕೆಳಗಡೆ ಬಂದು ನಿವಾಸ ಮಾಡಲು ತೊಡಗಿದರು. ಒಂದು ಪುರುಷ ಬ್ರಹ್ಮರಾಕ್ಷಸ, ಇನ್ನೊಬ್ಬಳು ಸ್ತ್ರೀ. ಅವರ ಕತೆ ಹೀಗಿದೆ. ಆ ಒಬ್ಬ ಬ್ರಹ್ಮರಾಕ್ಷಸ, ಅವನು ಕೂಡ ಬ್ರಾಹ್ಮಣ. ಅವನ ಹೆಸರು ಕುಶಿಬಾಳ್, ಹಾಗೂ ಹೆಂಡತಿ ಹೆಸರು ಕುಮತಿ. ಕುಶಿಬಾಳ್ ವೇದ ಪಂಡಿತನಾಗಿದ್ದ, ನಾನಾ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದ. ಆದರೆ ಇಬ್ಬರು ಗಂಡ ಹೆಂಡತಿ ತುಂಬ ಲೋಭಿಗಳಾಗಿದ್ದರು, ದುಷ್ಟ ಮನಸ್ಸಿನವರಾಗಿದ್ದರು. ಸದಾ ದಾನದಲ್ಲಿ ಎಲ್ಲ ವಸ್ತುಗಳನ್ನು ಸಂಗ್ರಹ ಮಾಡುತ್ತಿದ್ದರು. ಆದರೆ ಬೇರೆಯವರಿಗೆ ಅವರು ಯಾವುದೇ ರೀತಿಯ ದಾನವನ್ನು ಮಾಡುತ್ತಿರಲಿಲ್ಲ. ಹೀಗೆ ಲೋಭಿಗಳಾಗಿ ಸದಾ ದುಷ್ಟ ಚಿಂತನೆ ಇರುವ ಕಾರಣ ಅವರು ದೇಹತ್ಯಾಗ ಮಾಡಿದಾಗ ಅವರು ಬ್ರಹ್ಮರಾಕ್ಷಸರಾದರು. ಈಗ ಹಸಿವಿನಿಂದ, ದಾವಿನಿಂದ ಒದ್ದಾಡುತ್ತಾ ಎಲ್ಲ ಕಡೆ ಸುತ್ತಾಡುತ್ತಾ ಈ ಖರ್ಜೂರ ವೃಕ್ಷದ ಕೆಳಗೆ ಅವರಿಬ್ಬರು ಬಂದರು. ಆಗ ಆ ಕುಮತಿ ಬ್ರಹ್ಮರಾಕ್ಷಸ ಸ್ತ್ರೀ, ಅವಳು ಕೇಳಿದಳು ತನ್ನ ಪತಿಯನ್ನು, ಹೇ ಸ್ವಾಮಿ, ಎಲ್ಲಿಯ ತನಕ ನಮಗೆ ಇಂತಹ ಶರೀರ? ಹೇಗೆ ನಾವು ಈ ಶಾಪದಿಂದ ಮುಕ್ತರಾಗುವುದು? ಇದಕ್ಕೆ ಏನು ಮಾರ್ಗ? ನನಗೆ ತುಂಬ ನೋವು ಉಂಟಾಗುತ್ತಿದೆ, ದಯವಿಟ್ಟು ಇದಕ್ಕೆ ಪರಿಹಾರವನ್ನು ಹೇಳಿ. ಆಗ ಕುಶಿಬಾಳ್ ಬ್ರಹ್ಮರಾಕ್ಷಸ ಹೇಳಿದನು, ಈ ಶಾಪದ ಜೀವನಕ್ಕೆ ಒಂದೇ ಒಂದು ಮಾರ್ಗ. ಇದನ್ನು ಬಿಟ್ಟು ಯಾವುದೇ ರೀತಿಯ ತಪಸ್ಯ, ಯಾವುದೇ ಯಜ್ಞ ಇದನ್ನು ಸರಿಪಡಿಸಲು ಸಾಧ್ಯ ಇಲ್ಲ. ಕೇವಲ ಆತ್ಮಜ್ಞಾನದಿಂದ, ಕರ್ಮಜ್ಞಾನದಿಂದ, ಬ್ರಹ್ಮಜ್ಞಾನದಿಂದ ಮಾತ್ರ ಈ ಶಾಪದಿಂದ ನಮಗೆ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ. ಆಗ ಕುಮತಿ ಕೇಳಿದಳು, ಇದು ಏನಿದು? ಬ್ರಹ್ಮ ಅಂದರೆ ಏನು? ಆತ್ಮ ಅಂದರೆ ಏನು? ಕರ್ಮ ಅಂದರೆ ಏನು? ಕಿಂ ತದ್ ಬ್ರಹ್ಮ, ಕಿಂ ಅಧ್ಯಾತ್ಮಂ, ಕಿಂ ಕರ್ಮ ಪುರುಷೋತ್ತಮ. ಈ ಒಂದು ವಾಕ್ಯವು ಶ್ರೀಮದ್ ಭಗವದ್ಗೀತೆಯ 8ನೇ ಅಧ್ಯಾಯದ ಒಂದು ಶ್ಲೋಕವಾಗಿತ್ತು. ಆದ್ದರಿಂದ ಗೊತ್ತಿಲ್ಲದೆಯೇ ಕುಮತಿ ಈ ಒಂದು ಶ್ಲೋಕಗಳನ್ನು ಹೇಳಿದಳು. ಆಗ ಭವಶರ್ಮ ಆ ಖರ್ಜೂರ ವೃಕ್ಷದ ದೇಹದಿಂದ ಮುಕ್ತನಾದನು, ಹಾಗೂ ಮತ್ತೆ ಪುನಃ ಬ್ರಾಹ್ಮಣ ಶರೀರವನ್ನು ಪಡೆದನು. ಆ ಇಬ್ಬರು ಬ್ರಹ್ಮರಾಕ್ಷಸರು ರಾಕ್ಷಸ ದೇಹದಿಂದ ಮುಕ್ತರಾಗಿ ಅವರು ದಿವ್ಯವಾದಂತಹ ಶರೀರವನ್ನು ಪಡೆದರು. ಪುಷ್ಪ ವಿಮಾನ ಪ್ರಕಟವಾಯಿತು. ಅದನ್ನು ಏರಿ ಅವರಿಬ್ಬರೂ ಕೂಡ ವೈಕುಂಠ ಲೋಕಕ್ಕೆ ಹೋದರು. ಅನಂತರ ಭವಶರ್ಮ ಆ ಶ್ಲೋಕವನ್ನು ನೆನಪಿಟ್ಟುಕೊಂಡು ಕಾಶಿಪುರಿಗೆ ತೆರಳಿದರು. ಅಲ್ಲಿ ಅವನು ಸತತವಾಗಿ ಈ ಶ್ಲೋಕಗಳನ್ನು ಅರ್ಧ ಶ್ಲೋಕ, ಭಗವದ್ಗೀತೆಯ 8ನೇ ಅಧ್ಯಾಯದ ಅರ್ಧ ಶ್ಲೋಕ
ಕಿಂ ತದ್ ಬ್ರಹ್ಮ, ಕಿಂ ಅಧ್ಯಾತ್ಮಂ, ಕಿಂ ಕರ್ಮ ಪುರುಷೋತ್ತಮ, ಇದನ್ನು ಸತತವಾಗಿ ಜಪಿಸಲು ಶುರು ಮಾಡಿದನು. ಆಗ ವೈಕುಂಠ ಲೋಕದಲ್ಲಿ ಇದ್ದಕ್ಕಿದ್ದ ಹಾಗೆ ಭಗವಂತ ವಿಷ್ಣು ಎದ್ದು ಕುಳಿತುಕೊಂಡನು. ಆಗ ಲಕ್ಷ್ಮೀದೇವಿ ನಮ್ರ ಭಾವನೆಯಿಂದ ಪ್ರಾರ್ಥಿಸಿದಳು, ಹೇ ಸ್ವಾಮಿ, ಇಂದು ಯಾಕೆ ಇಷ್ಟು ಶೀಘ್ರವಾಗಿ ಎಚ್ಚರಗೊಂಡಿದ್ದೀರಿ? ಏನು ವಿಷಯ? ಆಗ ಮಹಾವಿಷ್ಣು ಹೇಳಿದನು, ಹೇ ದೇವಿ, ನನ್ನ ಭಕ್ತನೊಬ್ಬನು ಕಾಶಿಪುರಿಯಲ್ಲಿ ಗಂಗಾ ನದಿಯ ತೀರದಲ್ಲಿ ಭಗವದ್ಗೀತೆಯ ಪಠಣವನ್ನು ಮಾಡುತ್ತಾ ನನ್ನ ಆರಾಧನೆ ಮಾಡುತ್ತಿದ್ದಾನೆ. ಆದ್ದರಿಂದ ನಾನು ಹೇಗೆ ಅವನಿಗೆ ಭಕ್ತಿ ಕೊಡಬೇಕು ಶೀಘ್ರವಾಗಿ ಎಂದು ಯೋಚಿಸುತ್ತಿದ್ದೇನೆ. ಆಗ ಇಲ್ಲಿ ಕೈಲಾಸದಲ್ಲಿ ಪಾರ್ವತೀದೇವಿ ಕುತೂಹಲದಿಂದ ಶಿವನನ್ನು ಕೇಳಿದಳು, ಹೇ ಪರಮೇಶ್ವರ, ಅನಂತರ ಏನಾಯಿತು? ಮಹಾವಿಷ್ಣು ಏನು ವರದಾನವನ್ನು ಕೊಟ್ಟನು ಆ ಬ್ರಾಹ್ಮಣನಿಗೆ? ಭಗವಂತ ಶಿವ ನಗುತ್ತಾ ಹೇಳಿದನು, ಹೇ ದೇವಿ, ಭಗವಂತ ವಿಷ್ಣು ಆ ಬ್ರಾಹ್ಮಣನನ್ನು ತನ್ನ ಧಾಮಕ್ಕೆ ಕರೆದೊಯ್ದರು. ಕೇವಲ ಅವನೇ ಅಲ್ಲ, ಅವನ ಎಲ್ಲ ಪೂರ್ವಜರನ್ನು ಕೂಡ ಸಕಲ ಪಾಪಗಳಿಂದ ಮುಕ್ತಿಗೊಳಿಸಿ ಅವರಿಗೆ ಮೋಕ್ಷವನ್ನು ನೀಡಿದರು. ಹೀಗೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವುದರಿಂದ ಕೇವಲ ಅಧ್ಯಾಯ ಒಂದೇ ಅಲ್ಲ, ಕೇವಲ ಶ್ಲೋಕ ಅಲ್ಲ, ಅರ್ಧ ಶ್ಲೋಕವನ್ನು ಓದಿದರೂ ಕೂಡ ಒಬ್ಬನು ಸಕಲ ಪಾಪಗಳಿಂದ ಮುಕ್ತನಾಗುತ್ತಾನೆ, ಭಗವಂತ ಧಾಮಕ್ಕೆ ಮರಳಿ ಹೋಗುತ್ತಾನೆ. ಹರೇ ಕೃಷ್ಣ.